ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚರ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ಇವತ್ತು ಎಕ್ಸ್ಪೈರಿ ಡೇ. ನೋಡಿ, ಮಾರ್ಕೆಟ್ ಏನಿಲ್ಲ, ಒಂದೇ ಝೋನ್ ಒಳಗೆ ವಾಲಟೈಲ್ ಆಗಿತ್ತು. ಓಪನ್ ಆಗಿದ್ದು ಇಲ್ಲೇ. ಸೊ ಓಪನ್ ಆಯ್ತು ಎಷ್ಟೇ ಮಿನಿಟ್, 9:15 ಕ್ಯಾಂಡಲ್. ಎಸ್, ಓಪನ್ ಆಗಿದ್ದು ಇಲ್ಲಿ. ಸೊ ಮಾರ್ಕೆಟ್ ಓಪನ್ ಆಯ್ತು, ಮೇಲೋಯ್ತು, ಕೆಳಗೆ ಬಂತು, ತಿರ್ಗಾ ಇದೆ ಝೋನ್ ಫಾರ್ಮೇಶನ್, ಮೇಲೆ ಕೆಳಗೆ ಮೇಲೆ ಕೆಳಗೆ. ಕರೆಕ್ಟ್ ಅಲ್ವಾ? ಬಟ್ ನಾವು ಬೆಳಿಗ್ಗೆಯಿಂದನೂ ಪುಟ್ ಸೈಡ್ ಅಲ್ಲಿ ಇರ್ಲಿಲ್ಲ, ಕಾಲ್ ಸೈಡ್ ಅಲ್ಲೇ ಇದ್ವಿ. ಸೊ ಕಾಲ್ ಸೈಡ್ ಅಲ್ಲಿ ಇದ್ದು ನಾವು ಕರೆಕ್ಟ್ ಆಗಿ ಟ್ರೇಡ್ ಅಲ್ಲಿ ಕೂತಿದ್ವಿ. ಸೊ ಅದ್ರ ಪ್ರಕಾರಕ್ಕೆ ಮಾರ್ಕೆಟ್ ನೋಡಿ ಇವತ್ತಿಂದು ಝೋನ್ ಪ್ರಕಾರದಲ್ಲಿ ಹೋಗಿದೆ. ಸೊ ಇದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಟ್ರೆಂಡ್ ಲೈನ್ ಅಲ್ಲಿ ನೀವು ಹಾಕೊಂಡ್ರು ನೋಡಿದ್ರು ಬರುತ್ತೆ. ಸೊ ಫಸ್ಟ್ ಟಚ್, ಸೆಕೆಂಡ್ ಟಚ್ ಅಂಡ್ ಥರ್ಡ್ ಟಚ್. ಸೊ ಇದಿಷ್ಟು ಕ್ಲೀನ್ ಆಗಿ ಬ್ರೇಕ್ಔಟ್, ಟೆಸ್ಟ್ ಮತ್ತೆ ಗ್ರೋ 3 ಗಂಟೆ ಅಲ್ಲಿವರೆಗೆ ಅದು ಅದೇ ಝೋನ್ ಒಳಗೆ ಇತ್ತು. ಸೊ ನಾವು ಬೆಳಿಗ್ಗೆಯಿಂದನೂ ಟ್ರೇಡ್ ಅಲ್ಲಿ ಎಲ್ಲರೂ ಇವತ್ತು ಒಳ್ಳೆ ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ. ಸೊ ಎಲ್ಲರೂ ಬೆಳಿಗ್ಗೆನೆ 10 ಪಾಯಿಂಟ್ 20 ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡಕ್ ಶುರು ಮಾಡಿ ಅಂಡ್ ಹೋಗ್ತಾ 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 ಸಂಜೆ ಮೇಲೆ ಒಳ್ಳೆ ಮೂಮೆಂಟಮ್ ಇರ್ತೀವಿ. 40 ಪಾಯಿಂಟ್ 50 ಪಾಯಿಂಟ್ ಮೊಮೆಂಟಮ್ ಇವತ್ತು ಕ್ಯಾಪ್ಚರ್ ಆಗಿದೆ. ಸೊ ಲೈವ್ ವಿಡಿಯೋದಲ್ಲಿ ಬರುತ್ತೆ ನೋಡಿ, ಲೈವ್ ವಿಡಿಯೋ ನಿಮ್ಗೆ ಹಾಕಿದೀವಿ. ಸೊ ಲೈವ್ ಟ್ರೇಡಿಂಗ್ ಸೆಕ್ಷನ್ ನಿಮ್ಗೆ ವಿಡಿಯೋಸ್ ಬರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದೀವಿ ಲಾಸ್ಟ್ ಅಲ್ಲಿ. ಅದರಿಂದ ನೀವು ನೋಡ್ಲಿಕ್ಕೆ ಆಗುತ್ತೆ, ಯಾಕಂದ್ರೆ ಮಾರ್ಕೆಟ್ ಒಂದೇ ರೇಂಜ್ ಅಲ್ಲಿ ಇದ್ರು ಸಹ ನಮ್ಮ ಝೋನ್ಸ್ ಗಳು ಇವತ್ತು ನಾವು ಮಾರ್ಕ್ ಮಾಡಿದ್ದು ಝೋನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗಿದೆ. ಈ ಝೋನ್ ಇಂದ ಈ ಝೋನ್ ವರೆಗೆ ಮಾರ್ಕ್ ಮಾಡಿದ್ವಿ, ನಂತರ ಈ ಝೋನ್ ವರೆಗೆ ಮಾರ್ಕ್ ಮಾಡಿದ್ವಿ. ಸೊ ಇದು ಮೂಮೆಂಟಮ್ ನಾವು ಒಳ್ಳೆ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಿದೀವಿ. ಪ್ರೀವಿಯಸ್ ಡೇ ಲೋಕಿಂದನೂ ಕೆಳಗೆ ಹೋಗೋದಿಲ್ಲ ಅಂತ ಹೇಳಿ ನಮಗೆ ಬೆಳಿಗ್ಗೆನೆ ಗೊತ್ತಾಗಿದೆ. ಸೊ ಹಾಗಾಗಿ ನಾವು ಕಾಲ್ ಸೈಡ್ ಅಲ್ಲೇ ಇದ್ವಿ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಸ್ಟಡೀಸ್ ಫ್ರೆಂಡ್ಸ್, ಸ್ಟಡೀಸ್ ಇಂದನೇ ಬರುವಂತದ್ದು. ಸೊ ನಿಮಗೂ ಈ ರೀತಿ ಕಲಿಬೇಕು ಮಾಡ್ಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಸೇರಿ ಕೋರ್ಸ್ ಅನ್ನ ಕಲೀರಿ. ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ 20 ದಿವಸ. ಇವತ್ತು ತುಂಬಾ ಜನ ಲಾಸ್ ಮಾಡ್ಕೊಂಡಿರ್ತಾರೆ, ನಂಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಮೇಲ್ ಹೋಗ್ತಿದೆ ಅಂತ ಹೇಳಿ ಕಾಲ್ ತಗೊಂಡಿರ್ತಾರೆ, ಅಚಾನಕ್ ಆಗಿ ಬಿತ್ತು. ಅಚಾನಕ್ ಆಗಿ ಬಿತ್ತು, ಇನ್ ನೆಕ್ಸ್ಟ್ ಇದು ಲೋ ಬ್ರೇಕ್ ಆಯ್ತು. ಅದು ರೀಟೆಸ್ಟ್ ಮಾಡಿ ಸಿಇ ಹೋಯ್ತು. ಸಿಇ ಹೋಯ್ತು ಅಂತ ಹೇಳಿ ತಗೊಳಕ್ ಹೋಗ್ತಾರೆ ಈ ಝೋನ್ ಅಲ್ಲಿ, ಎಗೇನ್ ಫಾಲ್. ಸೊ ಫಾಲ್ ಆಯ್ತು ಅಂತ ಹೇಳಿ ಹಂಗಾರೆ ಈಗ ವಾಪಸ್ಸೇ ಬರ್ತಿದೆ, ಇದು ಇಲ್ಲಿಂದ ಇಲ್ಲಿ ಹೋಗಿ ಬಂದು ವಾಪಸ್ ಬರ್ತಿದೆ ಅಂತ ಹೇಳಿ ತಗೊಳಕ್ ಹೋಗ್ತಾರೆ, ಎಗೇನ್ ಅಪ್. ಸೊ ಈ ರೀತಿ ಇವತ್ತು ಓವರ್ ಟ್ರೇಡಿಂಗ್ ಮಾಡಿರ್ತೀರಿ. ಸೊ ಓವರ್ ಟ್ರೇಡಿಂಗ್ ಇಂದಲೂ ಲಾಸ್ ಆಗಿರುತ್ತೆ. ಇವತ್ತು ನಮ್ಮ ಸ್ಟೂಡೆಂಟ್ಸ್ ಯಾರನ್ನ ಬೇಕಾದ್ರೆ ನೋಡಿ, ಅವರು 3 ಟ್ರೇಡ್ ಗಿಂತ ಜಾಸ್ತಿ ಮಾಡಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಟ್ರೇಡ್ಸ್ ಮಾಡಿದ್ದಾರೆ. 4 ಅಲ್ಲೂ ಪ್ರಾಫಿಟ್ ಅಲ್ಲೇ ಇದ್ದಾರೆ, ಯಾವುದು ಸಹ ಲಾಸ್ ಆಗಲಿಲ್ಲ. ಸೊ ಹೆಚ್ಚಿನ ವಿವರಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಚೆಕ್ ಮಾಡ್ಬೋದು. ಸೊ ನಿಮ್ಗೂ ಇಷ್ಟ ಇದ್ರೆ ಬನ್ನಿ, ಜಾಯಿನ್ ಆಗಿ ಕೋರ್ಸ್ ಸೇರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಲೈವ್ ವಿಡಿಯೋ ಬರ್ತಾ ಇದೆ, ಲೈವ್ ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ 111 ದಾಟಿದ ಮೇಲೆ ನೋಡೋಣ, ಅಲ್ಲಿವರೆಗೆ ಬೇಡ. ನೋಡಿ ತಿರ್ಗಾ ಮೇಲೆ ಹೋದ, ಟ್ರೆಂಡ್ ಲೈನ್ ಇಂಜಿನ್ ಬ್ರೇಕ್ ಆಗ್ತಾನೆ. ಈ ಸಲ ಬ್ರೇಕ್ ಆಗ್ತಾನೆ, 100% ಬ್ರೇಕ್ ಆಗ್ತಾನೆ. ಎಸ್, ಸೂಪರ್ ಸೂಪರ್ ಪಿನ್ ಬಾರ್ ಆಗ್ತಾ ಇದ್ದಾನೆ, ಸೂಪರ್ ಪಿನ್ ಬಾರ್. ಸೊ 111 ಮೇಲೆ ಕಾಲ್ ಸೈಡ್. ಟು ಬಿ ಸೇಫ್ 114 ಹೋಗಿ, 114ವರೆ. 21,850 ಕಾಲ್, 21,850 ಕಾಲ್. ಬೈ at 114.5. Stop loss 104. Target 3 PM. ಈ ರೀತಿ ಟಾರ್ಗೆಟ್ ಏನಾದ್ರು ಕೊಡ್ತಾರ? 10 ಪಾಯಿಂಟ್ ಹೋದ್ರೆ ಹೋಗ್ಲಿ, 3 ಗಂಟೆ ಬಿಡೋದು, ಏನಾದ್ರೂ ಆಗ್ಲಿ, ಹೋದ್ರೆ 10 ಪಾಯಿಂಟ್ ಹೋಗ್ಲಿ ಅಂತ. ಅದಕ್ಕಿಂತ ಮುಂಚೆ ಮಾತಾಡ್ಕೊಂಡ್ವಿ. ಕೂತಲ್ಲೇ 10 ಪಾಯಿಂಟ್ ತಿಂದ, 20 ಪಾಯಿಂಟ್ ತಿಂದ. 70 ರೂಪಾಯಿ ತಿಂದ, 50 ರೂಪಾಯಿಗೆ ಬಂತು. ಓಕೆ, ಬರ್ತಿದೆ 107, 108.
11 ಎಸ್ ಎಂಟ್ರಿ ಬಂತು. 15 14 ಬಂತು ಎಂಟ್ರಿ ಬಂತು. 17 ಎಂಟ್ರಿ ಬಂತು. ಸ್ಟಾಪ್ ಲಾಸ್ ಇಡಿ. 120 22 23 ಎಸ್ ಸರ್. ಸ್ಟಾಪ್ ಲಾಸ್ ಆಲ್ರೆಡಿ 28 ಸೂಪರ್ ಸೂಪರ್. 30 ಸೂಪರ್. 31 ನೋಡಿ 10 ಪಾಯಿಂಟ್ ಸಾಕು ಅನ್ನೋದೆಲ್ಲ ಬಿಟ್ಟುಬಿಡಿ, ತೊಂದ್ರೆ ಇಲ್ಲ. 14ರಿಂದ 24 ಈಗ 34 ಹತ್ರ ಬಂತು. ಸಾಕನ್ನೋರು ಬಿಡಿ, ಹೋಲ್ಡ್ ಮಾಡೋರು ಹೋಲ್ಡ್ ಮಾಡಿ. ಸ್ಟಾಪ್ ಲಾಸ್ ಅನ್ನು ಮುಂತಾನೆ. ಹೌದೌದು, ಓಡ್ಲಿ ಈಗಷ್ಟೇ ಬ್ರೇಕ್ ಆಗ್ತಿರೋದು. ಆಗ್ತಾನೆ, ಈಗ 1.5 ನಿಮಿಷ ಬ್ರೇಕ್ ಆಗ್ತಾನೆ. ನೀವು ಹೋಲ್ಡ್ ಅಲ್ಲಿ ಇರಿ ಸರ್, ಹೋಲ್ಡ್ ಅಲ್ಲಿ ಇರಿ. ಹೋಲ್ಡ್ ನೋಡಿ 20 ಪಾಯಿಂಟ್ ಸಾಕನ್ನೋರು ಬಿಟ್ಟು ಬಿಡಿ. 34 ವರೆಗೆ ಬಂತು. 34 36 ಸೂಪರ್ ಟ್ರೇಡ್ 38 ಹೋಲ್ಡ್ ಅಲ್ಲಿ ಇರಿ. 39 ಹೋಲ್ಡ್ ಅಲ್ಲಿ ಇರಿ ಸರ್, ಹೋಲ್ಡ್ ಅಲ್ಲಿ ಇರಿ. ಈಗ ಸ್ಟಾಪ್ ಲಾಸ್ ಅನ್ನ 24 ತನ್ನಿ ಸರ್. 10 ಪಾಯಿಂಟ್ಗೆ ನಮ್ದು ಉಳಿಲಿ. 10 ಪಾಯಿಂಟ್ ಉಳಿಲಿ, 24 ತನ್ನಿ. 10 ಪಾಯಿಂಟ್ ಉಳಿಲಿ, 24 ತನ್ನಿ. ತಿರ್ಗಾ ವಾಪಸ್ ಕೊಡೋದು ಬೇಡ. ಓಕೆ, 30 ಪಾಯಿಂಟ್ ಸಿಕ್ತು. ಸಾಕನ್ನೋರು ಎಕ್ಸಿಟ್ ಆಗಿ. ಟ್ರೆಂಡ್ ಲೈನ್ ಹತ್ರ ಇದೆ. ಇದು ಬಾಕ್ಸ್ ಬ್ರೇಕ್ ಆದ್ರೆ ಸೂಪರ್ ಮೂವ್ ಇರುತ್ತೆ. ನಾನು ಅದನ್ನು ಹೇಳ್ತೀನಿ, ಬಾಕ್ಸ್ ಬ್ರೇಕ್ ಆದ್ರೆ ಸೂಪರ್ ಮೂವ್. ಇದೊಂದು ಬಾಕ್ಸ್ ಬ್ರೇಕ್ ಆದ್ರೆ ಇದು ಚೆನ್ನಾಗಿ ಮೂವ್ ಇದೆ. 25 ಸೆಕೆಂಡ್ ಅಲ್ಲಿ ಬ್ರೇಕ್ ಆಗ್ಬೇಕು. ಇಂತ 7 ಪಾಯಿಂಟ್ ಡಿಫ್ರೆನ್ಸ್ ಇರ್ಲಿ ಸರ್, ಇರಿ ಈಗ ಬ್ರೇಕ್ ಆಗ್ಲಿಕ್ಕೆ ಹೋದ್ರೆ ಒಳ್ಳೆ ಮೂವ್ 45 46. ಬ್ರೇಕ್ ಆಗ್ಲಿಕ್ಕೆ 5 ಸೆಕೆಂಡ್, ಜಸ್ಟ್ 5 ಸೆಕೆಂಡ್ಸ್. ಎಸ್ ಸೂಪರ್ ಬ್ರೇಕ್ ಸರ್, ಬ್ರೇಕ್ ಆಗಿದೆ. ಹೋಲ್ಡ್ ಅಲ್ಲಿ ಇರಿ. ಸ್ಟಾಪ್ ಲಾಸ್ ಮುಂದ್ ತನ್ನಿ ಸರ್, ಸ್ಟಾಪ್ ಲಾಸ್ ಮುಂದ್ ತನ್ನಿ. 41ಕ್ಕೆ ಇಡಿ ಸ್ಟಾಪ್ ಲಾಸ್. 41 ಸ್ಟಾಪ್ ಲಾಸ್. 41 ಮುಂದ್ ತನ್ನಿ ಸರ್. 49 ಸ್ಟಾಪ್ ಲಾಸ್. 49 ಸೂಪರ್ 190 ಬಿಡ್ಬೇಕು ಸರ್. $149 ಸ್ಟಾಪ್ ಲಾಸ್ ಇದೆ. ಈಗ 149 ಸ್ಟಾಪ್ ಲಾಸ್ ಇದೆ. 149 ಇರ್ಲಿ 165 ಇದೆ. 149 ಸ್ಟಾಪ್ ಲಾಸ್. ಸ್ಪಾಟ್ ಅಲ್ಲಿ ಬಾಕ್ಸ್ ಬ್ರೇಕ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. 5 ನಿಮಿಷದಲ್ಲಿ ಬಾಲ ಇಲ್ದಿರೋ ಕ್ಯಾಂಡಲ್ ನೋಡಿ, ಬಾಲ ಇಲ್ದಿರೋ ಕ್ಯಾಂಡಲ್. ಸೊ ಸ್ಟ್ರಾಂಗ್ ಬೈ ಅಲ್ಲಿ ಬರ್ತಾ ಇದ್ದಾನೆ. ಇಲ್ಲಿ ಮಾತ್ರ 95 ಅಲ್ಲೇ ಇದ್ದಾನೆ. ಓಕೆ, ಈಗ ಬ್ರೇಕ್ ಆದಾಗ ತಿರ್ಗಾ ಟ್ರೈ ಮಾಡಿ ಸರ್. 105. ಸೊ 109 ಮೇಲೆ ಅಗೇನ್ 110 110 ಮೇಲೆ ಟ್ರೈ ಮಾಡೋಣ ಅಗೇನ್. ಇಫ್ ಯು ಆರ್ ಲಕ್ಕಿ ಎನಫ್ ನಮಗೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. 110ವರೆ. ನಾನೊಂದು ಲಾಟು ಟ್ರಯಲ್ಗೆ ಇಟ್ಟಿದ್ದೀನಿ. 110ವರೆ ಮೇಲೆ ಬಂದರೆ ಜೈ. ಆ್ಯಂಡ್ ಪುಟ್ ಆಪ್ಷನಲ್ಲಿ ಇದು ರಿವರ್ಸ್ ಆದರೆ 196.
203 ಇಡ್ತೀನಿ, ಯಾಕೆಂದ್ರೆ ಇದೊಂದು ಡೋಜಿ ಇದೆ, ಡೋಜಿ ದಾಟ್ಲಿ. 203 ಇಡ್ತೀನಿ. 203 ನಂತರ ಬಂದರೆ 229ವರೆಗೆ ಹೇಗೂ ಇದೆ. ಸೊ 203. ಸೊ ನಾನು ಪುಟ್ ಆಪ್ಷನಲ್ಲಿ ಬೈ 1 ಲಾಟ್ ಸ್ಟಾಪ್ ಲಾಸ್ ಆರ್ಡರ್ 203. ಓಕೆ ಸರ್, ಇಲ್ಲೂ ಅದೊಂದು ಬೈ ಆಪ್ಷನ್ ಬರೆದಿಟ್ಟಿದ್ದೀನಿ, ಇಲ್ಲೂ ಒಂದು ಬೈ ಆಪ್ಷನ್ ಬರೆದಿಟ್ಟಿದ್ದೀನಿ, ಎರಡೇ. ಒಂದು ವೇಳೆ ಅದಕ್ಕಿಂತ ಕೆಳಗೆ ಹೋಗಿಲ್ಲ ನನಗೆ ಬೈ ಆಪ್ಷನ್ ಸಿಕ್ಕಿದ್ರೆ ಚೇಂಜ್ ಮಾಡ್ತೀನಿ, ಬಿಟ್ಟರೆ ಇದು ಬಿಟ್ಟು ಮಧ್ಯದಲ್ಲಿ ಎಲ್ಲೂ ಕೈ ಹಾಕಿ ತಗೊಳ್ಳಲ್ಲ. 110ಕ್ಕೆ ತಗೊಂಡಾದ ನಂತರ ನನ್ನ ಸ್ಟಾಪ್ ಲಾಸು 99, ಅಂದರೆ 100 ಅಂತ ಇಟ್ಕೊಳ್ಳಿ, 199 ಇದರಲ್ಲಿ. ಇಲ್ಲಿ 202ಕ್ಕೆ ಬೈ ಆದ ನಂತರ ನನ್ನ ಸ್ಟಾಪ್ ಲಾಸು 193, 193 ನನಗೆ 96ಕ್ಕಿಂತ ಒಳಗಿದೆ. ಸೊ ನನ್ನ ಸ್ಟಾಪ್ ಲಾಸ್ 10 ಪಾಯಿಂಟ್ಸ್ಗೆ ನಾನು ರೆಡಿ ಮಾಡಿ ಇಡ್ತೇನೆ. ಇಷ್ಟೇ ಸರ್. ಈಗ ಕೆಲವ್ರಿಗೆ ಐಡಿಯಾ ಬರ್ಬೋದು, ಈಗ ಇವ್ರು ಇಲ್ಲಿ ತಗೊಳ್ತೀನಿ ಅಂತ ಹೇಳಿದಾರಲ್ಲ, ಹಂಗಾರೆ ಇಲ್ಲಿವರೆಗೆ ಬರುತ್ತೆ ಅಂತ ಆಯ್ತಲ್ಲ, ಹಂಗಾರೆ ನಾನು ಇಲ್ಲೇ ತಗೊಳ್ತೀನಿ, ಇಲ್ಲಿವರೆಗೆ ಬರಬಾರ್ದು, ನಾನು ಲಾಭ ಮಾಡ್ತೀನಿ, ಇಲ್ಲಿ ಬ್ರೇಕ್ ಆದ್ಮೇಲೆ ಅವರೊಟ್ಟು ಕೂತ್ಕೊಳ್ತೀನಿ. ಅದು ರಾಂಗ್. ಇದು ಕಚಡ ರೋಡ್. ಒಂದು ಉದಾಹರಣೆ ತಗೊಳ್ಳಿ, ಇದು ನಿಮ್ಮ ಮನೆ, ಇದು ನಿಮ್ಮ ಮನೆ, ಆಫೀಸ್ಗೆ ಹೋಗ್ಬೇಕು ನೀವು. ರೋಡು ಮನೆಯಿಂದ ಹೈವೇ ರೀಚ್ ಆಗೋವರೆಗೆ ಕಚಡ ರೋಡ್, ಎಲ್ಲ ಬರೀ ಗಲೀಜು, ಗುಂಡಿ ಪಂಡಿ ಎಲ್ಲ. ಈ ರೀತಿ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು. 3 ಕಿಲೋಮೀಟ್ರ್ ದಾಟಿದ ಮೇಲೆ ಆಮೇಲೆ ಒಳ್ಳೆ ರೋಡ್ ಸಿಗುತ್ತೆ ಆಫೀಸ್ವರೆಗೆ, ಅದು ಸೂಪರ್ಬ್ ರೋಡ್. ಓಕೆನಾ? ಈಗ ನೀವು ಮನೆಯಿಂದ ಹೊರಟ್ರಿ, 3 ಕಿಲೋಮೀಟ್ರ್ ಬರ್ತಾ 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 ಮಧ್ಯ ಒಂದು 2 ಕಿಲೋಮೀಟ್ರ್ ಆದಾಗ ನಿಮ್ಗೆ ನೆನಪಾಯ್ತು, ಏನಂದ್ರೆ ಆಫೀಸದ್ದು ನಿಮ್ಮ ಕ್ಯಾಬಿಂದು ಕೀ ಮರ್ತೋದ್ರಿ ಅಂತ. ಆವಾಗ ನಿಮ್ಗೇನು, ತಿರ್ಗಾ ವಾಪಸ್ ಮನೆಗೆ ಹೋಗ್ಬೇಕು. ತಿರ್ಗಾ ಮನೆಗೆ ಹೋದಾಗ ನಿಮ್ಗೆ ಬೇಜಾರಾಗಿ ಹೋಗುತ್ತೆ. ಸೊ ತಿರ್ಗಾ ಯಾರು ಈ ರೋಡಲ್ಲಿ ಹೋಗ್ತಾರೆ, ಬೇಡ ಇವತ್ತು ಆಫೀಸ್ ರಜೆ ಹಾಕೋಣ, ಯಾಕೋ ಟೈಮ್ ಸರಿ ಇಲ್ಲ ಇವತ್ತು ಅಂತೇಳಿ ಆಫೀಸನ್ನು ರಜೆ ಮಾಡ್ತೀವಿ. ಒಂದು ವೇಳೆ ನೀವು ಈ 3 ಕಿಲೋಮೀಟ್ರ್ ದಾಟಿ ಬಂದ್ರಿ, ಆಮೇಲೆ ನಿಮಗೆ ಕೀ ಮರ್ತೋಯ್ತು ಅಂದ್ರು ನೀವು ಅಂದ್ಕೊಳ್ತೀರಿ, ಪರವಾಗಿಲ್ಲ ಹೆಂಗೂ ಬಂದಾಯ್ತಲ್ಲ, ತಿರ್ಗಾ ಯಾರು ಈ ಕಚಡ ರೋಡಲ್ಲಿ ಹೋಗ್ತಾರೆ, ಆಫೀಸ್ಗೆ ಹೋಗೋಣ, ಅಲ್ಲಿ ಹೋಗಿ ಏನಾರ ಮ್ಯಾನೇಜ್ ಮಾಡೋಣ ಅಂತ ಸೀದಾ ಹೋಗ್ತೀರಿ. ಇದು ಮೈಂಡ್ ಸೆಟ್ 3 ಕಿಲೋಮೀಟ್ರ್ ವರೆಗಿನ ದಾಟೋವರೆಗೆ. ಅದೇ ಥರ ಇದು ಅಷ್ಟೇ, ಇದು ಕಚಡ ರೋಡು, ಇಲ್ಲಿ ಎಲ್ಲಿಂದಾದ್ರೂ ರಿವರ್ಸ್ ಹೋಗ್ಬೋದು. ಆ ಕಚಡ ರೋಡ್ ದಾಟಿ ಬಂದರೆ ಮೇನ್ ರೋಡಲ್ಲಿ ಸೀದಾ ಹೋಗ್ಬೇಕು. ಅದಕ್ಕೆ ಬುದ್ಧಿವಂತಿಕೆ ಮಾಡಕ್ಕೆ ಹೋಗ್ಬಾರ್ದು ಮಧ್ಯದಲ್ಲಿ. ಓಕೆ, 101 ಕಾಲಲ್ಲೇ ಬರ್ತಾ ಇದೆ, ಬರಲಿ, ಬ್ರೇಕ್ಔಟು ಆಗ್ತಾ ಇದೆ, ಇನ್ನು 5 ನಿಮಿಷ ಇದೆ. ನಂದು 2 ಆರ್ಡ್ರ್ ಇಂಟ್ಯಾಕ್ಟಲ್ಲಿ ಇದೆ, ಬಾತ್ ಆರ್ಡರ್ಸ್ ಆರ್ ಇಂಟ್ಯಾಕ್ಟ್ ನೋಡಿ, 2 ಇದೆ. 107, ಯಾವುದು ಟ್ರಿಗರ್ ಆಗುತ್ತೋ ಆಗಲಿ. 110, ನಾನು ಟ್ರಿಗರ್ ಮಾಡಿ ಔಟ್ ಮಾಡ್ಬೋದು, ನನ್ನ ಟ್ರಿಗರ್ ಮಾಡಿ ಪಾಸ್ ಮಾಡ್ತೀನಿ ಅಂತೇನಿಲ್ಲ. 107. ಓಕೆ, ಒಂದು ವೇಳೆ 110 ಟ್ರಿಗರ್ ಆದ್ಮೇಲಿಂದ ನನ್ನ ಫಸ್ಟ್ ಟಾರ್ಗೆಟ್ 10 ಪಾಯಿಂಟ್ 121, ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಮತ್ತೆ ಟ್ರಿಗರ್ ಆಯ್ತು ನಂದು. ಸೊ ನಾನು ಫಸ್ಟ್ ಕೆಲಸ ಏನು ಮಾಡಬೇಕು, ಸ್ಟಾಪ್ ಲಾಸ್ ಇಡಬೇಕು. ಸ್ಟಾಪ್ ಲಾಸ್ ನಂದು 100. ನೋಡಿ, ನಾನು ಸ್ಟಾಪ್ ಲಾಸ್ ಇಟ್ಟಾಯಿತು, 100ರಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, 110ಕ್ಕೆ ಬೈ ಮಾಡಿದ್ದೀನಿ. ಟಾರ್ಗೆಟು ಬಂದಾಯಿತು 120, ಫಾಸ್ಟಲ್ಲಿ ಬಂತು, 119 ಬಂದಿದೆ. ಸೊ ನಾನು ಸ್ಟಾಪ್ ಲಾಸ್ ಆರ್ಡರನ್ನು ಕ್ಯಾನ್ಸಲ್ ಮಾಡಿ 120. ಬರಲಿಲ್ಲ, ವಾಪಸ್ಸೇ ಬರ್ತಿದೆ. ಸ್ಟಾಪ್ ಲಾಸ್ ಆರ್ಡರ್ ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ,
ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಜಂಕ್ಷನ್ ಅಲ್ಲಿ ಇದ್ದಾನೆ. ಸ್ಟಾಪ್ ಲಾಸ್ ಇಟ್ಟು ಮಾಡಬಹುದು, ನೋಡೋಣ. ಎಗೇನ್ 1 ಪಾಯಿಂಟಲ್ಲಿ ವಾಪಸ್ ಬಂದಿದ್ದಾನೆ. 119, 120 ಬಂದಿದ್ರೆ ನಂದು ಟಾರ್ಗೆಟ್ ಹಿಟ್ ಅನ್ಬೋದಿತ್ತು. 119, ನೋಡೋಣ, ವೆಯ್ಟ್ ಮಾಡೋಣ. ಅದು ಈಗ ನಾನು ಸ್ಟಾಪ್ ಲಾಸ್ ಅಂತ ತೆಗೆದು 120ಗೆ ಹಾಕಿ ಕೂತ್ಕೊಳ್ಳಲ್ಲ, ಯಾಕೆಂದರೆ ರಿವರ್ಸ್ ಹೋಯ್ತು ಅಂದರೆ ಅದು ಸ್ಪೀಡಲ್ಲಿ ಹೋಗುತ್ತೆ. ವೆಯ್ಟ್ ಮಾಡೋಣ. ಓಕೆ, 114, 115, 16, ಕ್ಲಿಯರ್ ಆಗಿ ಬರಲಿ ಸರ್. ಅವನು ಇನ್ನೂ 2.5 ನಿಮಿಷ ಇದೆ. ಸ್ಟಾಪ್ ಲಾಸ್ ಅಲ್ಲಿ ಇರಲಿ, ನೋಡೋಣ. ಲೆಟ್ ಅಸ್ ಸಿ. ನೂರ 6 ವಾಪಸ್ ಹೋದ, ಬರಲಿ, ಏನು ಬೇಕಾದ್ರೆ ಆಗಲಿ. ನನ್ನ ಸ್ಟಾಪ್ ಲಾಸ್ ಇಸ್ ಹಾಗೇ ಇದೆ, ಟಾರ್ಗೆಟ್ ಬರಲಿಲ್ಲ. 120 ಬಂದು ನಾನು ತಗೊಳ್ದೇ ಇದ್ದಿದ್ರೆ ಓಕೆ, ನಾನೀಗ ಬಿಡಬೇಕಂತ ಯೋಚನೆ ಮಾಡಬೇಕು. 120 ಬರಲಿಲ್ಲ. ಇನ್ನು 2 ನಿಮಿಷ ಇದೆ, ನೋಡುವ. ಹಲೋ ಹಲೋ ಹಲೋ. ಓಕೆ, ಏನು ಮಾಡ್ತಾನೆ? ಸ್ಟಾಪ್ ಲಾಸ್ ತಿಂತಾನ? ಹನ್ನೆರಡು, 14, 15, ವೆರಿ ಗುಡ್, ಬರಲಿ. 18, 20 ಬಂದ. ಸೊ ನಾನು ಟಾರ್ಗೆಟ್ ಟೈಪ್ ಮಾಡಿ ತೆಗಿತೀನಿ. ಓ, 28, ಸೂಪರ್ ಸರ್, ಥ್ಯಾಂಕ್ ಯು. 5 ಪಾಯಿಂಟ್ ಜಾಸ್ತಿ ಕೊಟ್ಟ, ಸಂತೋಷ. ಓಹ್, 37, ಸೂಪರ್ ಸೂಪರ್ ಸೂಪರ್. ಕಾಲ್ ಒಳಗೆ ಹೋದ, ಬಾಕ್ಸ್ ಒಳಗೆ ಹೋದ. ಎಸ್ ಸರ್, ಫುಟ್ ಸೈಡ್ ಅಲ್ಲಿ ಒಳ್ಳೇದಿದೆ. ಬಾಕ್ಸ್ ಇಂದ ಹೊರಗೆ ಬರಬಾರ್ದು ಅಷ್ಟೇ. 5 ನಿಮಿಷ ವೆಯ್ಟ್ ಮಾಡಿ. ಸೂಪರ್, ಪುಟ್ ಬರ್ತಾ ಇದೆ ನೋಡಿ. ಆಹ್, ಜಂಪ್ ಹೊಡೆದ. 17 ಅಂತ ಹೇಳಿದ್ದು 18 ಆಗಿ 25. ಪುಟ್ ರನ್ ಆದ, ಹೊಡ್ದ. ಬಾಕ್ಸ್ ಇಂದ ಹೊರಗೆ ಬರ್ತಾ ಇದ್ದಾನೆ. ಈಗಲೂ ತಗೊಬಹುದು. ಗುಡ್. ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ನಿಮ್ದು ಸರ್. ಪಿ 22,050 ಪಿ ಸರ್. ಹದಿನೆಂಟರಿಂದ 28 ಪಾಸ್ ಆಯ್ತು, 10 ಪಾಯಿಂಟ್.
ಸೂಪರ್ ಸೂಪರ್. ನೋಡಿ ಝೋನ್ ಬ್ರೇಕ್ ಆಯ್ತು, ಬಂತು ನೋಡಿ, ಲೈನ್ ಬಂತು ಸರ್. ಪುಟ್ಟಲ್ ಸೂಪರ್ ಆಗಿ ಬರ್ತಾ ಇದ್ದೇನೆ. 42. ಯಾರೆಲ್ಲ ಇದ್ದೀರಿ? 118. ಮುಗೀತು, ಬಾಕ್ಸ್ ಒಳಗೆ ಎಂಟ್ರಿ ಆಗಿ ಆಯ್ತು. ಇನ್ನಿಲ್ಲ. ಹಲೋ, ಬಾಕ್ಸ್ ಬ್ರೇಕ್ ಆಗಿದ್ದಾನೆ. 5 ನಿಮಿಷ ಸಸ್ಟೈನ್ ಆದ್ರೆ ಓಕೆ. ಬಾಕ್ಸ್ ಬ್ರೇಕ್ ಆಗಿದ್ದಾನೆ, ಸಸ್ಟೈನ್ ಆಗ್ತಾ ಇದ್ದಾನೆ. ಸೂಪರ್ ಸೂಪರ್ ಸೂಪರ್. ಯಾರೆಲ್ಲ ಇದ್ದೀರಿ ಸರ್? 118 ಟೈಪ್ ಮಾಡಿ ಇಟ್ಟಿದ್ರು ಪಾಸ್ ಆಗ್ತಿತ್ತು, ನಾನೇ ಟೈಪ್ ಮಾಡಿ ಇಡ್ಬೇಕಿತ್ತು. 118 ಅಷ್ಟು ಬೆಸ್ಟ್ ಪ್ರೈಸ್. 28, 38, 48, 30 ಪಾಯಿಂಟ್. ಇದಕ್ಕಿಂತ ಹೀರೋ ಬೇಕಾ? 30 ಪಾಯಿಂಟ್. ಕೇಶವ್ ಸರ್ ಕ್ಯಾಚ್. ಸೂಪರ್. ಸ್ಕ್ರೀನ್ ಶಾಟ್ ಕಳಿಸಿ ಸರ್. ಪಾಪದವ್ರು ಕೇಳೋದು ಒಂದೇ. ಶ್ರೀಧರ್ ಸರ್, ಪುಟ್ ಪ್ರೇಮಿ ಎಲ್ಲಿದ್ದೀರಿ? ಪುಟ್ಟು ಪ್ರೇಮಿ. ಪುಟ್ಟು ಪ್ರೇಮಿ ಎಲ್ಲಿದ್ದಾರೆ? ಸುದ್ದಿ ಇಲ್ಲ. ನಾವೇನಾದ್ರು ಮಾತಾಡ್ತಿದ್ರೆ ಕತ್ಲು ಕೋಣೆ ಹಾಕಿದೀನಿ ಅಂತ ಹೇಳ್ತಾರೆ. ನೋಡಿ 235, 935 ಹೇಳಿದೆ. ಬ್ರೇಕ್ ಆದ್ಮೇಲಿಂದ ಅದು ಆ ಕಡೆ ಹೋಗಲ್ಲ. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬಂತು. ಇಂಥ ಟ್ರೇಡ್ ಬೆಳಗಿಂದ ಕಾದು 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 ತಕೊಬೇಕು, ತಕೊಳಲ್ಲ. ನಮ್ಗೆ ಅದೇ ಬೇಜಾರಾಗೋದು. ಟ್ರೇಡ್ ಇದ್ದಾಗ ತಕೊಳಲ್ಲ, ಆಮೇಲೆ ಕೇಳ್ತೀನಿ ಟ್ರೇಡ್ ಇಲ್ವಾ ಸರ್ ಅಂತ. ಏನ್ ಹೇಳೋದು? ಅಷ್ಟಷ್ಟು ಬೊಬ್ಬೆ ಹೊಡೆದು ಹೇಳಿದೀನಿ. 935 ಬಾಕ್ಸ್ ಹಾಕಿ ಕೊಟ್ಟಿದ್ದೀನಿ. ಈಗ ಕೇಳಿದಕ್ಕೆ ಕೇಶವ್ ಅವರು ಮಾಡಿದ್ರು. ಓಕೆ ಗುಡ್. 9 ಪಾಯಿಂಟ್ 9 ಪಾಯಿಂಟ್ ಹಿಡಿಬೋದಿತ್ತು ಅವ್ರಿಗೆ. 30 ಪಾಯಿಂಟ್ ಓಡಿದೆ ಅದು. 9 ಪಾಯಿಂಟ್. ಓಕೆ ಫೈನ್, ತೊಂದ್ರೆ ಇಲ್ಲ. ಓಕೆ, ಪ್ರೀವಿಯಸ್ ಡೇ ಲೋ ಕ್ರಾಸ್ ಆದ್ಮೇಲೆ ತಗೊಂಡಿದ್ದ. ಬಹಳ ದೂರ ಆಯ್ತಲ್ಲ ಸರ್, ಅದು ಮಾಡಬಾರ್ದು. ಅದು ತಪ್ಪು ಎಂಟ್ರಿ. ಇದು ರೈಟ್ ಎಂಟ್ರಿ, ಇದು ರಾಂಗ್ ಎಂಟ್ರಿ. ಯಾರೆಲ್ಲ ಇದ್ದೀರಿ ಇನ್ನುವೇ ಟ್ರೇಡಿಂಗ್ ಅಲ್ಲಿ? ಸ್ಟಿಲ್ ಆನ್ ಹೋಲ್ಡ್. ಯಾರು ಸ್ಟಿಲ್ ಆನ್ ಹೋಲ್ಡ್?